ನನಗೆ ಒಂದು ಅರ್ಥ ಆಗ್ತದೆ, ಮುಂಚಿಂದ ಕೂಡ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಇರೋದಿಲ್ಲ. ನಿಮ್ಮ ಭಾಗದಲ್ಲಿ ಯಾವಾಗ ನೋಡಿ ಹಿಂದೂ ಮುಸ್ಲಿಂ ವಿಚಾರ ಸಂಬಂಧಪಟ್ಟಂತೆ ಬರುವಂಥದ್ದು, ಧರ್ಮದ ವಿಚಾರ ಬರುವಂಥದ್ದು, ಯಾಕೆ ಇದೇನು ಇದನ್ನು ಹಿಡನ್ ಅಜೆಂಡನೋ ಅಥವಾ ಅದೇ ರೀತಿ ಉಟ್ಕೊಳ್ಳುತ್ತೋ ಏನು ಇದು ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದ್ರ ಹಿಂದೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಏನಂತ ಹೇಳ್ತೇವೆ ಅದು ಇದ್ದಾರೆ. ಈಗ ನಮ್ಮ SDP ಅಂತ ಸಂಸ್ಥೆಗಳಿದೆ. ಕಾಂಗ್ರೆಸ್ನ ಲೀಡರ್ಸ್ ಬೇಡದಿದ್ದಾಗ ಯಾವಾಗ ತುಷ್ಟೀಕರಣ ಮಾಡ್ಲಿಕ್ಕೆ ಅಗತ್ಯ ಇಲ್ಲ, ಸರಿ ತಪ್ಪನ್ನ ಬಿಟ್ಟು ತುಷ್ಟೀಕರಣ SDP ಹಿಂದೆ ಕೂಡ ಬಿಜೆಪಿ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು, ಅದು ಖಾಲಿ ಹೇಳ್ತಾ ಇರುವಂತದ್ದು. ಹೌದು, ಚುನಾವಣಾ ಸಂದರ್ಭದಲ್ಲಿ SDP ಬಳಸ್ಕೊಳ್ತಾರೆ ಕಾಂಗ್ರೆಸ್ನ ಒಡೆಯೋದಕ್ಕೆ ಅಂತ ಹೇಳ್ತಾ ಇರುವಂತದ್ದು. ಅದೆಲ್ಲ ಊಹಾಪೋಹೆ ಹೇಳ್ತಾ ಇರುವಂತದ್ದು. ನಮ್ಮಲ್ಲಿ ಕೋಮು ಘರ್ಷಣೆಗೆ ಕಾಂಗ್ರೆಸ್ ಮತ್ತು SDP ಅವರೇ ಕಾರಣ. ಇಲ್ಲದಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಅಷ್ಟೊಂದು ಹೋರಾಟ ಮಾಡಿದ್ರಿ, ದೊಡ್ಡ ಮಟ್ಟದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಯ್ತು. ಅದರ ಪರಿಣಾಮ ಏನು ಬಹಳ ದೊಡ್ಡ ಬದಲಾವಣೆನೇನು ನಾವು ಕಾಣ್ತಾ ಇಲ್ಲ. ಅಲ್ಲೇನು ಮತ್ತೆ ನೀವು ಅಂಥದ್ದೇ ಪ್ರಶ್ನೆ ಎತ್ತಬೇಕಾಗಿ ಬಂದಿದೆ ಇವಾಗ. ಯಾಕಂತಂದ್ರೆ ಮತ್ತೆ ಧರ್ಮದ ಅವಹೇಳನದಂಥ ಮಾತು ಅದೆಲ್ಲ ಕೇಳಿ ಬರ್ತಾನೆ ಇದೆ. ಏನು ದೊಡ್ಡ ಬದಲಾವಣೆ ಏನು ಕಾಣಿಸ್ಲಿಲ್ಲ. ನೀವು ಹೇಳುವಂಥ ಒಂದು ಸಾಮರಸ್ಯದ ಭಾವ ಏನು ಮೂಡಬೇಕಾಗಿತ್ತಲ್ಲ, ಔಟ್ ಆಫ್ ದಟ್ ಏನೂ ಆಗಲಿಲ್ಲ ಅನ್ನೋವಂಥದ್ದು. ಈಗ ಮದರಸ ಶಿಕ್ಷಣ ಕರಿಕ್ಯುಲಮ್ ಬಹಿರಂಗ ಆಗಬೇಕು ಅಂತ ಹೇಳ್ತಾ ಇದ್ರಿ. ಹೌ ವಿಲ್ ಯು ಟೇಕ್ ಇಟ್ ಫಾರ್ವರ್ಡ್? ಯಾಕಂತಂದ್ರೆ ಅದಕ್ಕೆ ನಿಮ್ಗೆ ಸಮಾಜದಿಂದ ಏನು ಒಂದು ದೊಡ್ಡ ಮಟ್ಟದ ಸಪೋರ್ಟ್ ವ್ಯಕ್ತ ಆಗಬೇಕಿತ್ತು, ಆಗ್ತಾ ಇಲ್ಲ. ಹೌ ವಿಲ್ ಯು ಟೇಕ್ ಇಟ್ ಫಾರ್ವರ್ಡ್? ದಿಸ್ ಇಸ್ ಮೈ ಪರ್ಸನಲ್ ಬಿಲೀಫ್. ಇದು ಪಾರ್ಟಿ ಸ್ಟ್ಯಾಂಡ ಮತ್ತೊಂದು ಸ್ಟ್ಯಾಂಡ ಅಲ್ಲ. ನನ್ನ ಹತ್ರ ಅವ್ರು ಪ್ರಶ್ನೆ ಕೇಳಿದರು ಮದ್ರಸದ ಬಗ್ಗೆ ಪ್ರಶ್ನೆ ಕೇಳಿದಾಗ ನಾನು ಆ ಉತ್ತರವನ್ನು ಕೊಟ್ಟಿದ್ದೇನೆ. ಕರಿಕ್ಯುಲಮನ್ನು ನಾವು ಆಸ್ ಅ ಟೀಚರ್ ಆಲ್ಸೋ, ಆಸ್ ಅ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್, ಹೌ ವಿಲ್ ಯು ಟೇಕ್ ಇಟ್ ಫಾರ್ವರ್ಡ್? ಸಿ 100% ಐ ಆಮ್ ಗೋಯಿಂಗ್ ಟು ಪ್ಲೇಸ್ ದಿಸ್ ಇನ್ ದ ಫ್ಲೋರ್. ಐ ಆಮ್ ಗೋಯಿಂಗ್ ಟು ಆಸ್ಕ್ ವಾಟ್ ಇಸ್ ಗೋಯಿಂಗ್ ಟು ಬಿ, ಯಾವುದನ್ನು ಏನನ್ನು ಕಲಿಸ್ತಾ ಇದ್ದಾರೆ ಅಲ್ಲಿ ಅದನ್ನು ಪ್ರಶ್ನೆ ಮಾಡಿಯೇ ಮಾಡ್ತೇನೆ ನಾನು. ಈಗ ಅವರು ಹೇಳಿದ ನಂತರ 100% ಐ ಆಮ್ ಗೋಯಿಂಗ್ ಟು ಆಸ್ಕ್, ಕೇಳ್ತೇನೆ. JDS ಜೊತೆ ಮೈತ್ರಿ ಅವಶ್ಯಕತೆ ಇತ್ತಾ? JDS ಜೊತೆ ಮೈತ್ರಿ, ಕೆಲವು JDS ಸ್ಟ್ರಾಂಗ್ ಇರುವಂಥ ಪಾಕೆಟ್ಸ್ಗಳಿದೆ. JDS ಅಲ್ಲಿ ಗಟ್ಟಿ ಇದ್ದಾರೆ. ಅವ್ರ ಜೊತೆಗೆ ಆ ಪ್ರದೇಶದಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗ್ತದೆ ಪಕ್ಷಕ್ಕೆ. ಯು ಆರ್ ಗೆಟಿಂಗ್ ಮೋರ್ ಪೀಪಲ್ ಇನ್ ಟು ಯುವರ್. ಭರತ್ ಶೆಟ್ಟಿ ಅವರು ಕೋಮುವಾದಿನ, ಹಿಂದೂ ಒಬ್ಬ ಕೋಮುವಾದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಮಾತಾಡ್ತಾರೆ, ಕ್ರಿಶ್ಚಿಯನ್ರ ಅಥವಾ ಮುಸಲ್ಮಾನರ ತಪ್ಪಿನ ಪರವಾಗಿ ಸಹ ನಿಲ್ತಾರೆ. ಆಗ ಅವರನ್ನು ಕೋಮುವಾದಿ ಅಂತ ಕರೆಯೋದಿಲ್ಲ. ಯಾಕೆ? ಅಂದರೆ ನಿಮ್ಮ ಭಾಗದಲ್ಲಿ ಕೋಮು ಗಲಭೆ ಮತ್ತೊಂದು ಆದಾಗ BJP ಕಾರಣ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಕಾರಣ ಅಂತ ಹೇಳ್ತಾ ಇದ್ದೀರಾ. ಅಭಿವೃದ್ಧಿ ವಿಚಾರ ಚರ್ಚೆ ಆಗಬೇಕು. ಇಂಥ ಕೋಮು ಗಲಭೆಗಳು, ಹಿಂದೂ ಮುಸ್ಲಿಂ ಗಲಾಟೆಗಳು ಇವೆಲ್ಲ ಬೇಕಿತ್ತು, ಇವೆಲ್ಲ ಅವಶ್ಯಕತೆ ಇದೆಯಾ? ಐ ಎಕ್ಸಾಕ್ಟ್ಲಿ ಎಗ್ರಿ ವಿತ್ ಯು. ಅಭಿವೃದ್ಧಿ ವಿಷಯ ಚರ್ಚೆ ಆಗಲೇಬೇಕು. ಅಭಿವೃದ್ಧಿ ಯಾವಾಗ ಆಗ್ತದೆ? ಶಾಂತಿ ಸೌಹಾರ್ದತೆ ಸಮಾಜದಲ್ಲಿ ಇದ್ದಾಗ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಶಾಂತಿ ಸೌಹಾರ್ದತೆ ಹೇಗೆ ಬರ್ತದೆ? ಸುಳ್ಳಿನ ಮೇಲೆ ಶಾಂತಿ ಸೌಹಾರ್ದತೆಯನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಸತ್ಯವನ್ನು ಹೇಳಬೇಕು. ಈಗ ಅಶಾಂತಿ, ಒಂಥರ ಗಲಭೆ ಉಂಟಾಗೋದಕ್ಕೆ ಯಾರು ಕಾರಣ ಅಲ್ಲ? ಹಂಗ ನಿಜವಾಗ್ಲೂ ಪದೇ ಆ ಭಾಗದಲ್ಲಿ ಈ ಅಶಾಂತಿ ಉಂಟಾಗುವಂಥದ್ದು, ಗಲಭೆ ಉಂಟಾಗುವಂಥದ್ದು ಏನು ಕಾರಣ? ಕರ್ನಾಟಕದ ಶಾಂತಿ ಸೌಹಾರ್ದಯುತ ರಾಜ್ಯ ಆಗಿರುತ್ತದೆ. ನಿಮ್ಮ ಭಾಗದಲ್ಲಿ ಮಾತ್ರ ಪದೇ ಆಗ್ತಾ ಇದೆ ಚುನಾವಣಾ ವಿಚಾರ, ಅಥವಾ ಇದರಿಂದ ಯಾರೋ ಒಂದು ಷಡ್ಯಂತ್ರ ಇದೆ ಅಂತ ಅನ್ಸಲ್ವಾ? 100% ಇದರಿಂದ ಷಡ್ಯಂತ್ರ ಇದೆ. ಇದರಲ್ಲಿ ನೀವು ಯಾರೋ ಒಬ್ರು ಕನ್ವರ್ಷನ್ಗೆ ಹೋಗ್ತಾರೆ, ನಾವೇನ್ ಮಾಡ್ಬೇಕಾಗ? ಒಂದಷ್ಟು ಪ್ರಗತಿಪರರು ಹೇಳ್ತಾ ಇದ್ದಾರೆ ಅಲ್ಲಿ ಎಲ್ಲವೂ ಶಾಂತಿ ಸೌಹಾರ್ದ ಬಹಳ ಚೆನ್ನಾಗಿರುತ್ತೆ, ಆದ್ರೆ ಭರತ್ ಶೆಟ್ಟಿ ಅಂತವರು ಅಥವಾ ರಾಜಕಾರಣಿಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅಲ್ಲಿ ಈ ತರ ಗಲಭೆಗಳನ್ನು ಹುಟ್ಟಾಕ್ತಾರೆ. ಅಂದ್ರೆ ಇವ್ರ ಸೌಹಾರ್ದತೆಯ ಡೆಫಿನೇಷನ್ ಏನಂತ ಹೇಳಿದ್ರೆ, ಇವರು ಬೇಕಾದ್ದನ್ನು ಹಿಂದೂಗಳ ಮೇಲೆ ಮಾಡ್ತಾ ಬರ್ತಾರೆ, ಬೇಕಾದ ವಿಷಯಗಳನ್ನ ಅವರಿಗೆ ಅವಹೇಳನ ಮಾಡೋದ ರೀತಿಯಲ್ಲಿ ಮಾಡ್ತಾ ಬರ್ತಾರೆ. ನಾವು ಬಾಯಿ ಮುಚ್ಚಿ ಕೂತಿದ್ರೆ ನಾವು ಜಾತ್ಯತೀತ, ನಾವು ಮಾತಾಡಿದರೆ ತಪ್ಪಂತ ಹೇಳಿದರೆ ನಮ್ಮ ಕೋಮುವಾದಿ. ಜೈ ಶ್ರೀರಾಮ್ ಅಂದರೆ ನಮ್ಮ ಮೇಲೆ FIR ಆಗ್ತಾರೆ. ಶ್ರೀರಾಮನ ಬಗ್ಗೆ ಅಲ್ಲಸಲ್ಲದನ್ನು ಮಾತಾಡಿದವ್ರನ್ನ ಇವರು ಪ್ರೊಟೆಕ್ಟ್ ಮಾಡ್ತಾರೆ.